ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂ ವಿಷನ್. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಬಿಗ್ಗೆಸ್ಟ್ ಅಪ್ಡೇಟ್. 2026 ಅಗ್ರಿ ಎಕ್ಸಾಮ್ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಬಿಗ್ಗೆಸ್ಟ್ ಅಪ್ಡೇಟ್ ಕೆಎ ಇಂದ ಮತ್ತು ಅಗ್ರಿ ಯೂನಿವರ್ಸಿಟಿಯಿಂದ ಏನು ಅಂತಂದ್ರೆ ಅಗ್ರಿ ಎಕ್ಸಾಮ್ ಡೇಟ್ ಅನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಇದರ ಕನ್ಫರ್ಮೇಶನ್ ಅನ್ನು ಫಸ್ಟ್ ಕೆಎದವರು ಏನ್ ಮಾಡಿದ್ದಾರೆ ಅಂತಂದ್ರೆ ಅಗ್ರಿ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ರು ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ಗೆ. ಯಾಕಂದ್ರೆ ನೀಟ್ ಎಕ್ಸಾಮ್ ಡೇಟ್ ಕ್ಲಾಶ್ ಆಗ್ತಾ ಇದೆ. ಅದರ ಸಲುವಾಗಿ ನೀವು ನೋಡಬಹುದು ಕೆಎ ರಿಕ್ವೆಸ್ಟ್ ಲೆಟರ್ ಕಳಿಸಿದ್ದು ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ಗೆ. ಸೊ ನೀಟ್ ಎಕ್ಸಾಮ್ ಆದ ತಕ್ಷಣ ಅಗ್ರಿ ಎಕ್ಸಾಮ್ ಅನ್ನು ಇಡಿ ಅಂತ ಹೇಳಿ 29 ಏಪ್ರಿಲ್ ಇದ್ದಿದ್ದು ಮೇ 10ಕ್ಕೆ ಪೋಸ್ಟ್ ಮಾಡಿ ಅಂತ. ಅದಕ್ಕೆ ಇನ್ ರೆಸ್ಪಾನ್ಸ್ ಆಗಿ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅದನ್ನ ಎಕ್ಸೆಪ್ಟ್ ಮಾಡಿದ್ದಾರೆ. ಇದನ್ನು ಅಫಿಷಿಯಲಿ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ರಿಪ್ರೆಸೆಂಟೇಟಿವ್ ಜಿಕೆವಿಕೆ ಬೆಂಗಳೂರು ಅವರು ಅದರ ನೋಟಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ 2026 ದಿನಾಂಕವನ್ನು ಏಪ್ರಿಲ್ 29ರಿಂದ ಮೇ 10ಕ್ಕೆ ಶಿಫ್ಟ್ ಮಾಡಲಾಗಿದೆ. ಮೇ 10ಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇದನ್ನ ನೀಟ್ ಎಕ್ಸಾಮ್ ಆದ್ರೆ ಮೇ 3ಕ್ಕೆ ನೀಟ್ ಎಕ್ಸಾಮ್ ಇದೆ. ನೀಟ್ ಎಕ್ಸಾಮ್ ಆದ ತಕ್ಷಣ ಅಗ್ರಿ ಎಕ್ಸಾಮ್ ಅನ್ನ ಇಡ್ತಾ ಇದ್ದಾರೆ. ಸೊ ಅಗ್ರಿ ಎಕ್ಸಾಮ್ ಅನ್ನು ನೀಟ್ ಎಕ್ಸಾಮ್ ಆದ ತಕ್ಷಣ ಇಡ್ತಿದ್ದಾರೆ. ಸೊ ದಟ್ ಇಸ್ ಮೇ 10. ನಾವು ತುಂಬಾ ವಿದ್ಯಾರ್ಥಿಗಳು ಇದನ್ನ ಕೇಳ್ತಿದ್ರು, ಸರ್ ಅಗ್ರಿ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ಬೇಕು, ನಾವು ನೀಟಿಗೆ ಪ್ರಿಪೇರ್ ಆಗ್ತಿದ್ದೀವಿ. ಸೊ ಕೆಇಎ ಅಂಡ್ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅವರು ಅಗ್ರಿ ಎಕ್ಸಾಮ್ ಅನ್ನ ಮೇ 10ಕ್ಕೆ ಇಟ್ಟಿದ್ದಾರೆ. ಇದು ತುಂಬಾ ವಿದ್ಯಾರ್ಥಿಗಳು ಹೆಲ್ಪ್ ಆಗುತ್ತೆ. ನಾವು ಪ್ರೀವಿಯಸ್ಲಿ ವಿಡಿಯೋನು ಮಾಡಿದ್ವಿ ರಿಕ್ವೆಸ್ಟ್ ಟು ಕೆಇಎ ಅಂತ ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅಂತ. ಸೊ ಥ್ಯಾಂಕ್ ಯು ಕೆಇಎ ಅಂಡ್ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅಗ್ರಿ ಎಕ್ಸಾಮ್ ನ ಪೋಸ್ಟ್ಪೋನ್ ಮಾಡಿದ್ದಕ್ಕೆ. ಅಂಡ್ ಮೇ 10ಕ್ಕೆ ಎಕ್ಸಾಮ್ ಇರೋದ್ರಿಂದ ತುಂಬಾ ವಿದ್ಯಾರ್ಥಿಗಳು ಈಗ ಆರಾಮಾಗಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬಹುದು. ಯಾರೆಲ್ಲ ಅಗ್ರಿ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಆಸೆ ಇದೆ ಅಂತ ವಿದ್ಯಾರ್ಥಿಗಳು ನಮ್ಮ ನ್ಯೂ ವಿಷನ್ ಅಗ್ರಿ ಕ್ಲಾಸ್ಗಳನ್ನ ತೆಗೆದುಕೊಳ್ಬಹುದು. ಆನ್ಲೈನು ಇದೆ ಮತ್ತು ಆಫ್ಲೈನು ಇದೆ. ನಮ್ಮ ಆನ್ಲೈನ್ ಕ್ಲಾಸ್ಗಳು ಬೇಕು ಅಂತಂದ್ರೆ ನಮ್ಮ ಆಪ್ ಅನ್ನು ನೀವು ಡೌನ್ಲೋಡ್ ಮಾಡಬಹುದು, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಮತ್ತು ಆಫ್ಲೈನ್ ಬೇಕು ಅಂದ್ರೆ ಬಿಜಾಪುರ ಮತ್ತು ಧಾರವಾಡದಲ್ಲಿ ಆಫ್ಲೈನ್ ಕ್ಲಾಸಸ್ ಇದೆ ವಿತ್ ಹಾಸ್ಟೆಲ್ ಫೆಸಿಲಿಟಿ ಇದೆ. ಆರಾಮಾಗಿ ನಿಮ್ಮ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ. ಸೊ ನೀವು ಆರಾಮಾಗಿ ಈಗ ನಿಮ್ಮ ಅಗ್ರಿ ಎಕ್ಸಾಮ್ ಪ್ರಿಪೇರ್ ಆಗಬಹುದು. ಇದು ಒಳ್ಳೆಯ ಅಪಾರ್ಚುನಿಟಿ. ಇದನ್ನ ಯುಟಿಲೈಸ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಎಕ್ಸಾಮಿನೇಷನ್ ನ ಕ್ರ್ಯಾಕ್ ಮಾಡಬಹುದು. ಅಂಡ್ ಥ್ಯಾಂಕ್ಸ್ ಟು ದ ಕೆಇಎ ಅಗೇನ್ ಅಂಡ್ ಅಗ್ರಿ ಯೂನಿವರ್ಸಿಟೀಸ್. ರೈತರ ಮಕ್ಕಳಿಗೆ ನೀವು ಒಳ್ಳೆ ಸಿದ್ಧಿಯನ್ನು ಕೊಟ್ಟಿದ್ದೀರಿ, ಒಳ್ಳೆ ಸುದ್ದಿಯನ್ನು ಕೊಟ್ಟಿದ್ದೀರಿ. ಅಂಡ್ ಥ್ಯಾಂಕ್ ಯು. ಯಾಕಂದ್ರೆ ನಾನು ಎದು ಖುಷಿ ಇದ್ದೀನಿ ಅಂತಂದ್ರೆ ಮೇನ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯುತ್ತಿದ್ದ ವಿದ್ಯಾರ್ಥಿಗಳು ಸ್ವಲ್ಪ ಜನದ್ದು ಏನಾಗಿತ್ತು, ನೀಟ್ ಎಕ್ಸಾಮ್ ಇದೆ, ಲಾಂಗ್ ಟರ್ಮ್ ಮಾಡ್ತಿದೀವಿ ಸರ್, ರಿಪೀಟ್ ಮಾಡ್ತಿದೀವಿ, ನೀಟು ಪ್ರಿಪೇರ್ ಆಗ್ತಿದ್ದೀವಿ ಅಂತ ಬಹಳ ರಿಕ್ವೆಸ್ಟ್ ಮಾಡ್ತಿದ್ರು. ಅಂಡ್ ಕೆಇಎದವರು ಮತ್ತು ಅಗ್ರಿ ಯೂನಿವರ್ಸಿಟೀಸ್ ಇದನ್ನ ರಿಕ್ವೆಸ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಇದನ್ನ ಮಾಡಿದ್ರು. ಅಂಡ್ ನಾವು ಎಕ್ಸ್ಪೆಕ್ಟೆಡ್ ಏನೋ ಹೇಳಿದ್ವಿ ಮೇ 9 ಅಥವಾ 10ಕ್ಕೆ ಅಂತ ಹೇಳಿ. ಸೊ ಅದನ್ನ ಮೇ 10ಕ್ಕೆ ಇಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ಕೆಇಎ ಅಂಡ್ ಅಗ್ರಿ ಯೂನಿವರ್ಸಿಟೀಸ್ ಅಗೇನ್. ಅಂಡ್ ಡಿಯರ್ ಸ್ಟೂಡೆಂಟ್ಸ್, ಒಳ್ಳೆ ಅಪಾರ್ಚುನಿಟೀಸ್ ಇದೆ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಕ್ಲಾಸಸ್ ಇಂಟ್ರೆಸ್ಟ್ ಇದ್ದವರು ಆನ್ಲೈನ್ ಅಥವಾ ಆಫ್ಲೈನ್ ಗಳನ್ನು ಪರ್ಚೇಸ್ ಮಾಡ್ಕೊಂಡು ಒಳ್ಳೆ ಪ್ರಿಪರೇಷನ್ ಮಾಡಿ. ಥ್ಯಾಂಕ್ ಯು ಕೆಇಎ ಅಂಡ್ ಅಗ್ರಿ ಯೂನಿವರ್ಸಿಟೀಸ್ ಅಗೇನ್.